ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟಿ ರೆಡ್ ಸಾಸ್ ಪಾಸ್ತಾ. ಫ್ರೆಂಡ್ಸ್, ಇವಾಗ ಮಕ್ಕಳಿಗೆ ರಜಾ ಇರೋದ್ರಿಂದ ಡೈಲಿ ಏನಾದರೂ ತಿಂಡಿ ತಿನಿಸುಗಳನ್ನು ಡಿಮ್ಯಾಂಡ್ ಮಾಡ್ತಾನೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಈಸಿಯಾಗಿ ಈ ಪಾಸ್ತಾನ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು. ಖಂಡಿತ ಈ ಪಾಸ್ತಾ ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನಿಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಪಾಸ್ತಾ ಮಾಡಲು ಬೇಕಾಗುವ ಸಾಮಗ್ರಿಗಳು: ಪಾಸ್ತಾ. ಫ್ರೆಂಡ್ಸ್, ಪಾಸ್ತಾದಲ್ಲಿ ತುಂಬ ವೆರೈಟಿಗಳಿದೆ. ನಾನು ಇವತ್ತು ಯೂಸ್ ಮಾಡ್ತಿರುವ ಪಾಸ್ತಾ ಹೆಸರು ಪೆನ್ನೆ ಅಂತ. ನೆಕ್ಸ್ಟು ಈರುಳ್ಳಿ, 2 ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕೆಂಪು ಮೆಣಸಿನ್ಕಾಯಿ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನೇ ಯೂಸ್ ಮಾಡಿ, ಅಂದರೆ ಪಾಸ್ತಾ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಪಾಸ್ತಾ ಅಷ್ಟೊಂದು ಖಾರನೂ ಆಗೋಲ್ಲ. ನಂತರ ಮಿಕ್ಸ್ ಹರ್ಬ್ ನಿಮಗೇನಾದರೂ ಸಿಗಲಿಲ್ಲ ಅಂತಂದರೆ ನೀವು ಬರೀ ಆರಿಗ್ಯಾನೋ ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವೇನಾದರೂ ಪಿಜ್ಜಾ ಆರ್ಡ್ರ್ ಮಾಡಿದಾಗ ಅದ್ರ ಜೊತೆ ಬಂದಿರುತ್ತಲ್ಲ ಸೀಸನಿಂಗ್ ಪ್ಯಾಕೆಟ್, ಅದು ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಂತರ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಮೆಣಸಿನ ಪುಡಿ, ಪೆಪ್ಪರನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಟೊಮೆಟೊ, ನಾನಿಲ್ಲಿ ಒಂದು 4ರಿಂದ 5 ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ ಸಾಸ್ ಮಾಡೋಕ್ಕೆ. ಟೊಮೆಟೊನ ಆದಷ್ಟು ಚೆನ್ನಾಗಿರೋದು ರೆಡ್ ಆಗಿರೋದು ತೊಗೊಳ್ಳಿ. ಒಳ್ಳೆ ಟೊಮೆಟೊ ತೊಗೊಂಡ್ರೆ ಪಾಸ್ತಾ ತುಂಬ ಚೆನ್ನಾಗಾಗುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ನಂತರ ಚೀಸನ್ನು ತುರಿದಿಟ್ಕೊಂಡಿದ್ದೀನಿ. ಫಸ್ಟು ಪಾಸ್ತಾನ ಬಾಯ್ಲ್ ಮಾಡಬೇಕು. ಅದಕ್ಕೆ ಒಂದು ಅಗಲವಾದ ಪಾತ್ರೆಯಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕಿ, ಅದರಲ್ಲಿ ಉಪ್ಪು ಹಾಕಿ ನೀರನ್ನು ಕುದಿಯಲು ಬಿಡಿ. ನೀರು ಕುದಿಯಲು ಸ್ಟಾರ್ಟ್ ಆದ ನಂತರ ಅದರಲ್ಲಿ ಪಾಸ್ತಾ ಹಾಕಿ. ಪಾಸ್ತಾನ ಒಂದು 5ರಿಂದ 6 ನಿಮಿಷ ಕುದಿಸಿ. ಪಾಸ್ತಾ ಫುಲ್ ಸಾಫ್ಟ್ ಆಗೋವರೆಗೆ ಕುದಿಸ್ಬಾರ್ದು, ಸ್ವಲ್ಪ ಹಾರ್ಡ್ ಇರಬೇಕು. ಫ್ರೆಂಡ್ಸ್, ಇವಾಗ ಪಾಸ್ತಾ ಕುದಿದೆ. ಗ್ಯಾಸ್ ಆಫ್ ಮಾಡಿ ನೀರನ್ನು ಒಂದು ಜರಡಿಯಲ್ಲಿ ಸೋಸ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೀರು, 1 ಬಟ್ಲನಷ್ಟು ನೀರನ್ನು ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳಿ. ಆಮೇಲೆ ಈ ಪಾಸ್ತಾನ ಜರಡಿಯಲ್ಲಿ ಸೋಸ್ಬಿಟ್ಟು ಫುಲ್ ನೀರೆಲ್ಲ ಸೋರೋವರೆಗೂ ಇದೇ ಥರ ಇಡಿ. ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಟಿಪ್ಸನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ಪಾಸ್ತಾದಲ್ಲಿ ಈ ನೀರನ್ನು ಎಲ್ಲ ಚೆಲ್ಬಿಡ್ತಾರೆ. ಈ ನೀರಲ್ಲಿ ಸ್ಟಾರ್ಚ್ ಇರೋದ್ರಿಂದ ಆ ಸ್ಟಾರ್ಚ್ ನೀರೇ ನಮ್ಮ ಪಾಸ್ತಾಗೆ ಒಂದು ಸ್ಪೆಷಲ್ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಆದರೂ ನೀರು ಉಳಿಸ್ಕೊಂಡ್ಬಿಟ್ಟು ಅದನ್ನು ಪಾಸ್ತಾಗೆ ಯೂಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಡಿ. ಆಮೇಲೆ ಅದರಲ್ಲಿ ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ. 2ರಿಂದ 3 ನಿಮಿಷ ಮೆಣಸಿನ್ಕಾಯಿನ ಚೆನ್ನಾಗಿ ಕುದಿಸಿ. ಒಂದು 3 ನಿಮಿಷದ ನಂತರ ಅದರಲ್ಲಿ ಟೊಮೆಟೊ ಹಾಕಿ. ಟೊಮೆಟೊ ಹಾಕಿದ ನಂತರ ಬರೀ 1 ನಿಮಿಷ ಮಾತ್ರ ಕುದಿಸ್ಬೇಕು, ಜಾಸ್ತಿ ಹೊತ್ತು ಕುದಿಸ್ಬಾರ್ದು. 1 ನಿಮಿಷದ ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ಜರಡಿಯಲ್ಲಿ ಸೋಸಿ ಸ್ವಲ್ಪ ತಣ್ಣಗಾಗಲು ಬಿಡಿ. ಟೊಮೆಟೊ ಸ್ವಲ್ಪ ತಣ್ಣಗಾದ ನಂತರ ಅದರ ಸಿಪ್ಪೆ ತೆಗೆದು ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಮಿಕ್ಸಿಯಲ್ಲಿ ನೈಸಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನೈಸಾಗಿ ಸ್ಮೂತ್ ಪೇಸ್ಟ್ ಆಗಬೇಕು. ನೋಡಿ ಫ್ರೆಂಡ್ಸ್, ನಾವು ಒಳ್ಳೆ ಕ್ವಾಲಿಟಿಯ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಯೂಸ್ ಮಾಡೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಟೊಮೆಟೊ ತೊಗೋಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಕಲರ್ ಟೊಮೆಟೊ ತೊಗೊಂಡ್ರೆ ಸಾಸು ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟು ಒಂದು ಕಡಾಯಿ ಬಿಸಿ ಮಾಡೋಕ್ಕಿಡಿ. ಅದರಲ್ಲಿ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರದಲ್ಲಿ ಕಟ್ ಮಾಡಿದ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ. ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿಟ್ಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಹುರಿಯಿರಿ. ಫ್ರೆಂಡ್ಸ್, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿರಬೇಕು. ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂನ ಲೈಟ್ ಬ್ರೌನ್ ಆಗುವವರೆಗೂ ಹೈ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ಹುರಿದಿದ್ದೆ. ನೆಕ್ಸ್ಟ್ ಇವಾಗ ಆಗಲೇ ರೆಡಿ ಮಾಡಿಟ್ಕೊಂಡ ಟೊಮೆಟೊ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಮಿಕ್ಸ್ ಹರ್ಬ್, ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಕುದಿಸಿ. 2 ನಿಮಿಷದ ನಂತರ ಮುಂಚೆ ತೆಗೆದಿಟ್ಕೊಂಡ ಪಾಸ್ತಾ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ಕುದಿಸಿ. ಗ್ಯಾಸು ಸಿಮ್ಮಲ್ಲೇ ಇರಲಿ, ಲಿಡ್ ಕ್ಲೋಸ್ ಮಾಡಿರಬೇಕು. ಸಾಸ್ ಚೆನ್ನಾಗಿ ಕುದ್ದ ನಂತರ ಅದರಲ್ಲಿ ಬೇಯಿಸಿಟ್ಟ ಪಾಸ್ತಾ ಮತ್ತು ತುರಿದ ಚೀಸ್ ಹಾಕಿ ನಿಧಾನ ಮಿಕ್ಸ್ ಮಾಡಿ.
ಆಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಲಿಡ್ ಕ್ಲೋಸ್ ಮಾಡಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು 2 ನಿಮಿಷ ಬೇಯಿಸಿ. ಒಂದು 3 ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ಪಾಸ್ತಾನ ಚೆಕ್ ಮಾಡಿ. ಫ್ರೆಂಡ್ಸ್, ಇವಾಗ ಪಾಸ್ತಾ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ರೆಡ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಇದನ್ನು ತುರಿದ ಚೀಸ್ ಹಾಕಿಬಿಟ್ಟು ಸರ್ವ್ ಮಾಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಖಂಡಿತ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.